ತಾರಿತು ಅಂತಃಕರಣ ಕಾಮನ ಕೂರುಗಣೆ ಕಾಲಿಕ್ಕಿದವು ಮನದ ಏರು ಮುಚ್ಚಿತು ದುಗುಡ ಬಲಿದುದು ಮುಸುಕು ಮೋರೆಯಲಿ ಮೀರಿ ನಿಜ ಮಂದಿರಕ್ಕೆ ಢಗೆ ಮೈದೋರೆ ಬಂದನು ಮರುದಿವಸ ತಲೆಮಾರಿ ಕಂಡನು ದ್ರೌಪದಿಯನು ಅರಮನೆಯ ಬಾಗಿಲಲಿ ಕುಮಾರವ್ಯಾಸನ ಕರ್ನಾಟ ಭಾರತ ಕಥಾಮಂಜರಿ ವಿರಾಟ ಪರ್ವ 2ನೇ ಸಂಧಿ 15ನೆಯ ಪದ್ಯ. ತಾರಿತು ಅಂತಃಕರಣ. ತಾರು ಅಂದರೆ ಒಣಗು ಅಂತ. ಅಂತಃಕರಣ ಒಣಗಬಾರದು, ಒಣಗೋದಿಲ್ಲ. ಅದು ಒಣಗಿದರೆ ಅಂತಃಕರಣ ಅಂತ ಅನಿಸ್ಕೊಡೋದಿಲ್ಲ. ಆದರೆ ಇಲ್ಲಿ ಏನಾಗಿದೆ ಅಂದರೆ, ಕೀಚಕ ಅಕ್ಕ ಸುದೇಷ್ಣೆಯ ಮನೆಗೆ ಬಂದಿದ್ದಾನೆ. ಅಲ್ಲಿ ಬಂದಾಗ ಅಕ್ಕ ಸುದೇಷ್ಣೆ ಕೀಚಕನನ್ನು ತಮ್ಮ ಅನ್ನೋ ಅಂತಃಕರಣದಿಂದ ಸಾಕಷ್ಟು ಚೆನ್ನಾಗಿ ಉಪಚರಿಸ್ತಾಳೆ. ಆ ಸಂದರ್ಭದಲ್ಲಿ ಮಾರುವೇಷದಲ್ಲಿದ್ದಂಥ ದ್ರೌಪದಿ ಕೀಚಕನ ಕಣ್ಣಿಗೆ ಬೀಳ್ತಾಳೆ. ಅವಳನ್ನು ಕುರಿತಂತೆ ಕೀಚಕ ಅಕ್ಕನಲ್ಲಿ ವಿಚಾರಿಸ್ತಾನೆ. ಆದರೆ ತಮ್ಮನ ಮನೋಇಂಗಿತವನ್ನು ಅರಿತ ಅಕ್ಕ ಆಕೆಯನ್ನು ಕುರಿತಂತೆ ನೀನು ಯೋಚನೆ ಮಾಡಬೇಡ, ಆಕೆಯ ಬಗ್ಗೆ ನಿನಗೆ ಯಾವುದೇ ಬಗೆಯ ಆಸಕ್ತಿ ಬೇಡ ಅಂತ ಅವನನ್ನು ಮನೆಯಿಂದ ಕಳುಹಿಸುವಂಥ, ಬೀಳ್ಕೊಡುವಂಥ ಪ್ರಯತ್ನವನ್ನು ಮಾಡ್ತಾಳೆ. ಅಕ್ಕನ ಮನೆಯಿಂದ ಏನೋ ಕೀಚಕ ಹೊರಡ್ತಾನೆ. ಆದರೆ ಅವನ ಮೈ ಮನಸ್ಸುಗಳನ್ನು ದ್ರೌಪದಿ ಆವರಿಸ್ಕೊಂಡು ಬಿಟ್ಟಿದ್ದಾಳೆ. ಆ ಸಂದರ್ಭದಲ್ಲಿ ಅವನ ಸ್ಥಿತಿ ಹೇಗಿತ್ತು, ಅವನ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನು ಕುಮಾರವ್ಯಾಸ ಇಲ್ಲಿ ವಿವರಿಸ್ತಾ ಇದ್ದಾನೆ. ತಾರಿತು ಅಂತಃಕರಣ. ಅವನ ಅಂತಃಕರಣ ಇದೆಯಲ್ಲ, ಅದು ಒಣಗೋಗಿಬಿಟ್ಟಿದೆಯಂತೆ. ಅಂತಃಕರಣ ಆರ್ದ್ರವಾಗಿದ್ದಾಗ ವಿವೇಕ ಜಾಗೃತವಾಗಿರುತ್ತೆ. ಯಾವುದು ಸರಿ, ಯಾವುದು ತಪ್ಪು ಅನ್ನೋದರ ಅರಿವು ನಮಗುಂಟಾಗುತ್ತೆ. ಆದರೆ ಇಲ್ಲಿ ಕೀಚಕನ ಆ ಅಂತಃಕರಣ ಒಣಗಿ ಹೋಗಿರೋದ್ರಿಂದ ಅವನು ವಿವೇಚನೆಯನ್ನು ಕಳ್ಕೊಂಡಿದ್ದಾನೆ. ಜೊತೆಗೆ ಕಾಮನ ಕೂರುಗಣೆ ಅಂದರೆ ಮನ್ಮಥನ ಹರಿತವಾದ ಬಾಣಗಳಿವೆಯಲ್ಲ, ಅವು ಕೀಚಕನ ಮನಸ್ಸನ್ನು ಆಳವಾಗಿ ಹೊಕ್ಕು ಬಿಟ್ಟಿವೆ. ಕಾಲಿಕ್ಕಿದವು ಅಂದರೆ ಆ ಹರಿತವಾದಂಥ ಬಾಣಗಳಿವೆಯಲ್ಲ, ಅವನ ಮನಸ್ಸಿನ ಮೇಲೆ ಆಕ್ರಮಣವನ್ನು ಮಾಡುವುದಕ್ಕೆ ಅವು ಆರಂಭಿಸಿದುವಂತೆ. ಮನದ ಏರು ಮುಚ್ಚಿತು ಅಂದರೆ ನಮ್ಮ ಮನಸ್ಸಿದೆಯಲ್ಲ, ಈ ಮನಸ್ಸಿಗೆ ಒಂದು ಎತ್ತರ ಇರುತ್ತೆ, ಒಂದು ಘನತೆ ಇರುತ್ತೆ. ಆದರೆ ಯಾವಾಗ ಕಾಮಭಾವಗಳು ನಮ್ಮನ್ನು ಆವರಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾವೋ, ಆಗ ನಾವು ಮನಸ್ಸಿನ ಘನತೆ ಇದೆಯಲ್ಲ, ಎತ್ತರ ಇದೆಯಲ್ಲ, ಅದನ್ನು ಮುಚ್ಚಿಬಿಡ್ತೇವೆ, ಮರೆತು ಬಿಡ್ತೇವೆ. ದುಗುಡ ಬಲಿದುದು ಮುಸುಕು ಮೋರೆಯಲಿ ಅಂದರೆ ಅವನ ಮುಖ ಇದೆಯಲ್ಲ, ಆ ಮುಖದ ಆವರಣದಲ್ಲಿ ದುಗುಡ ಅನ್ನುವಂಥದ್ದು ಆವರಿಸ್ಕೊಂಡು ಬಿಡುತ್ತೆ. ಅಂದರೆ ಏನು ಮಾಡಲಿ ಅನ್ನುವಂಥ ಭಾವ ಅವನನ್ನು ಆವರಿಸ್ಕೊಳ್ತಾ ಹೋಗುತ್ತೆ. ನಿಜ ಮಂದಿರಕ್ಕೆ ಢಗೆ ಮೈದೋರೆ ಬಂದನು ಅಂದರೆ ಈ ಎಲ್ಲ ಪರಿಸ್ಥಿತಿಯನ್ನು ಮೀರಿ ಇಡೀ ದೇಹವನ್ನು ಆ ಕಾಮವಾಸನೆಯ ಢಗೆ ಇದೆಯಲ್ಲ, ಬಿಸಿ ಇದೆಯಲ್ಲ, ಬೆಂಕಿ ಇದೆಯಲ್ಲ, ಆವರಿಸ್ಕೊಳ್ಳುತ್ತೆ. ಆದರೂ ಸುಧಾರಿಸ್ಕೊಂಡು ತನ್ನ ಮನೆಗೆ ಬರ್ತಾನೆ. ಆದರೆ
ಏನಾಗತ್ತೆ ಅಂದರೆ ಅವನ ಅದೃಷ್ಟವೋ ದುರಾದೃಷ್ಟವೋ ಮರುದಿವಸ ತಲೆಮಾರಿ ಕಂಡನು ದ್ರೌಪದಿಯನು ಅರಮನೆಯ ಬಾಗಿಲಲ್ಲಿ. ತನ್ನ ಅರಮನೆಯ ಬಾಗಿಲಲ್ಲೇ ಮಾರನೆಯ ದಿನ ದ್ರೌಪದಿ ಬರೋದನ್ನು ಆ ಕೀಚಕ ಕಂಡನಂತೆ. ಎಲೆಗೆ ಪಾತಕ್ಕೆ ನಿನ್ನ ಕಣ್ಣೆಂಬ ಅಲಗಿನಲಿ ತನ್ನೆದೆಯ ನೋಯಿಸಿ ತೊಲಗಬಹುದೇ ಕರುಣವಿಲ್ಲವೇ ನಿನ್ನ ಮನದೊಳಗೆ ಒಲಿದು ಬಂದೆನು ಕಾಮನೂಳಿಗ ಬಲುಹೋ ಎನ್ನಯ ಭಯವ ತಗ್ಗಿಸಿ ತಲೆಯ ಕಾಯಲು ಬೇಕು ಎನ್ನುತ್ತ ಕೀಚಕನು ಕೈ ಮುಗಿದ. ಪದ್ಯ 20. ಎಲೆಗೆ ಪಾತಕಿ ನಿನ್ನ ಕಣ್ಣೆಂಬ ಅಲಗಿನಲ್ಲಿ ತನ್ನೆದೆಯ ನೋಯಿಸಿ ತೊಲಗಬಹುದೇ. ನೋಡಿ, ಏನು ಆಶ್ಚರ್ಯ ಅಂದರೆ ಕೀಚಕ ಆ ಕಾಲದ ಮಹಾಜಟ್ಟಿ, ಮಹಾಪರಾಕ್ರಮಿ, ಎಂಥವರನ್ನು ಕೂಡ ಸೋಲಿಸಬಲ್ಲೆ ಎನ್ನುವಂಥ ಹಮ್ಮು ಅವನಲ್ಲಿ ಇತ್ತು. ಆದರೆ ಈಗ ಅವನು ತನ್ನ ಮೈ ಮನಸ್ಸುಗಳನ್ನು ಆವರಿಸಿಕೊಂಡಿರುವಂಥ ಸೈರೇಂದ್ರಿ ವೇಷದ ದ್ರೌಪದಿ ಆವರಿಸಿಕೊಂಡ ಸಂದರ್ಭದಲ್ಲಿ ಅವನು ಹೇಳ್ತಾನೆ, ನೀನು ನಿನ್ನ ಕಣ್ಣು ಎನ್ನುವಂಥ ಅಲಗಿನಿಂದ, ಆಯುಧದಿಂದ ನನ್ನ ಮನಸ್ಸನ್ನು ನೋಯಿಸಿದೀಯ. ನನ್ನ ಮನಸ್ಸನ್ನು ನೋಯಿಸಿ ನೀನು ಹೀಗೆ ಹೋಗಬಹುದೇ ಅಂತ ಪ್ರಶ್ನಿಸ್ತಾ ಇದ್ದಾನೆ. ಅಂದರೆ ಉಳಿದ ಪುರುಷರನ್ನೆಲ್ಲ ಸೋಲಿಸಬಲ್ಲೆ ಎನ್ನುವ ಹಮ್ಮನ್ನು ಹೊಂದಿದಂಥ ಕೀಚಕ ಈಗ ಹೆಣ್ಣಾಗಿರುವಂಥ ಸೈರೇಂದ್ರಿ ತನ್ನನ್ನು ತನ್ನ ಕಣ್ಣುಗಳು ಅನ್ನುವಂಥ ಆಯುಧ ಮೂಲಕ ಸೋಲಿಸಿದಾಳೆ. ಸೋಲಿಸಿದ್ದು ಮಾತ್ರ ಅಲ್ಲ, ಅವನನ್ನು ತಿರಸ್ಕರಿಸಿ ಹೊರಟಿದ್ದಾಳೆ. ಹೀಗೆ ಹೋಗಬಹುದೇ ಅಂತ ಅನುನಯದಿಂದ ಕೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಮುಂದುವರೆದು ಅವನು ಹೇಳ್ತಾನೆ, ಕರುಣವಿಲ್ಲವೇ ನಿನ್ನ ಮನದೊಳಗೆ. ಅಂದರೆ ಎಷ್ಟು ದಯನೀಯ ಸ್ಥಿತಿಯಲ್ಲಿ ಆಕೆಯನ್ನು ಕೇಳಿಕೊಳ್ತಾನೆ ಅಂದರೆ, ನೀನು ದಯವಿಟ್ಟು ನನ್ನ ಬಗ್ಗೆ ಕರುಣೆ ತೋರಿಸು, ನನ್ನ ಮನಸ್ಸಿನ ಭಾವನೆಗಳನ್ನು ನೀನು ಗೌರವಿಸುವಂತ ಅಂಗ್ಲಾಚ್ತಾ ಇದ್ದಾನೆ. ಒಲಿದು ಬಂದೆನು, ನಾನು ನಿನ್ನ ಮೇಲೆ ವಿಶೇಷವಾದಂಥ ಪ್ರೀತಿಯನ್ನು ತಾಳಿ ಬಂದಿದ್ದೇನೆ, ದಯವಿಟ್ಟು ಅದನ್ನು ಗಮನಿಸು. ಈಗ ನಾನು ಎಂಥ ಬಾಧೆಗೆ ಒಳಗಾಗಿದ್ದೇನೆ ಅಂದರೆ ಕಾಮನೂಳಿಗ ಬಲವು, ಅಂದರೆ ಕಾಮನ ಊಳಿಗ ಅನ್ನುವಂಥ ಬಲವು ಇದೆಯಲ್ಲ, ಶಕ್ತಿ ಇದೆಯಲ್ಲ, ಅದು ನನ್ನನ್ನು ಕಟ್ಟಿ ಹಾಕಿಬಿಟ್ಟಿದೆ. ಅದರ ಬಂಧನಕ್ಕೆ ನಾನು ಒಳಗಾಗಿ ಬಿಟ್ಟಿದ್ದೇನೆ, ಭಯಗ್ರಸ್ತನಾಗಿದ್ದೇನೆ. ಏನು ಮಾಡೋದು, ಇದರಿಂದ ಪಾರಾಗೋದು ಹೇಗೆ ಅನ್ನುವಂಥ ಭಾವ ನನ್ನನ್ನು ಕಾಡಿಸ್ತಾ ಇದೆ. ಆದ್ದರಿಂದ ನೀನು ನನ್ನ ಈ ಭಯವನ್ನು ನಿವಾರಿಸಬೇಕು. ನೀನು ನನ್ನ ಈ ಭಯವನ್ನು ನಿವಾರಿಸಿ ನನ್ನ ತಲೆಯನ್ನು ಕಾಯಬೇಕು ಅಂತ ಕೀಚಕ ಕೈ ಮುಗಿದು ಸೈರಂಧ್ರಿಯನ್ನು ಕೇಳಿಕೊಳ್ತಾ ಇದ್ದಾನೆ. ಅಂದರೆ ಕಾಮ ಭಾವ ಒಬ್ಬ ವ್ಯಕ್ತಿಯನ್ನು ಆವರಿಸಿಕೊಂಡಂಥ ಸಂದರ್ಭದಲ್ಲಿ ಅವನೆಲ್ಲ ಸಾಮರ್ಥ್ಯತೆಯೂ ಇಲ್ಲವಾಗಿ ಎಂಥ ಸ್ಥಿತಿಗೆ ಅವನು ಬಂದು ತಲುಪ್ತಾನೆ ಅನ್ನೋದಕ್ಕೆ ಇಲ್ಲಿ ಕೀಚಕ ಸಾಕ್ಷಿಯಾಗಿದ್ದಾನೆ.